ನಮಸ್ತೆ ಎಲ್ಲರಿಗೂ. ನಾನು ಲಾಸ್ಟ್ ಟೈಮ್ ಮಂಗಳೂರು ಸೌತೆಕಾಯಿ ವಿಡಿಯೋ ಮಾಡಿದಲ್ಲಿ ಹೇಳಿನಲ್ಲ, ನಾವು ಮಂಗಳೂರು ಸೌತೆಕಾಯಿ ಮಾತ್ರ ಹಾಕಿದ್ದಲ್ಲ, ಜಾಗ ಇದ್ದಲ್ಲೆಲ್ಲ ತರಕಾರಿ ಬೀಜ ಹಾಕಿದ್ದೆ ಅಂದೇಳಿ. ಹಾಗೆ ಇಲ್ಲಿ ನಾವು ಸ್ವಲ್ಪ ಅವಡಿ ಕೂಡ ಹಾಕಿದ್ದ, ಅವಡಿ ಬೀಜ ಹಾಕಿದ್ ನಾವು. ಅವಡಿ ಎಂದಪ್ಪ ಬೇರೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಹೆಸರು. ಅವಡಿ ಕೋಡನಲ್ಲಿ ಹೇಳೋದು ನಾನು ಅಂಗಡಿನ ತಕ ಬಂದು ಹಾಕೋದು ಬೀಜ. ಸುಮಾರು ಅವಡಿ ಕೋಡ ಆಯ್ತು, ಅದನ್ನೇ ವಿಡಿಯೋ ಮಾಡಿ ಹಾಕುವ ಅಂದೇಳಿ ಮಾಡ್ತಿದ್ದೆ. ಅವಡಿ ಕೋಡ್ ಮಾತ್ರ ಉದ್ದುದ್ದ ಆಯ್ತು ಕಣಿ, ಒಳ್ಳೆ ಬೀನ್ಸ್ ಕೋಡ್ ಟೈಪ್ ಇತ್ತು. ಮತ್ತೆ ಎಂತ ಗೊತ್ತಾ, ಇದು ನಾವು ಹಸಿ ಕೋಡಿರುತ್ತಲ್ಲ ಅದನ್ನು ಕೆಂಡದ ಮೇಲೆ ಹಾಕಿ ಸುಡ್ಕ, ಆಮೇಲೆ ಅದರೊಳಗಿದ್ದು ಕಾಳು ತಿನ್ಕೆ ಎಷ್ಟು ಟೇಸ್ಟ್ ಇರೋದು ಗೊತ್ತಿತ್ತಾ. ಒಂದ್ಸಲಿ ಟ್ರೈ ಮಾಡಿ ಕಾಣಿ, ಟೇಸ್ಟ್ ಇತ್ತಾ ಇಲ್ಲಿ ಅಂದೇಳಿ ಹೇಳಿ ಆಯಿತಾ. ಇಷ್ಟು ಕೋಡಿದಿತ್ತಲ್ಲ, ಇದ್ರಂಗೆಲ್ಲ ಕೊಡಬೇಡಿಲ್ಲ. ಈ ಕೆಂಪಾದ ಮಾತ್ರ ಕೊಯ್ಯುದ, ಹಸಿರು ಇದ್ದದ್ದು ಕೊಯ್ಯೋಕ್ಕಿಲ್ಲ, ಅದು ಕೆಂಪಾದ ಮೇಲೆ ಕೊಯ್ಯುದ. ಅದಕ್ಕೆ ನಾನು ಇಟ್ಟು ಹೋದ ಹಾಗೆ. ನೆಕ್ಸ್ಟ್ ಟೈಮ್ ಬಪ್ಪತ್ತಿಗೆ ಅದನ್ನೆಲ್ಲ ತಗೊಂಡೋಯ್ರು. ಮಸ್ತ್ ಜನ ಬಂದಿರು ತಗೊಂಡು ಹಬ್ಬಕ್ಕೆ. ಒಂದು ಚೂರು ಇಲ್ಲ, ಸುಮಾರು ಕಣಿ, ಇಷ್ಟಿಷ್ಟು ಎಷ್ಟು ಉದ್ದ ಇತ್ತು ಕಣಿ ಈ ಕೋಡ. ಒಳ್ಳೆ ಬೀನ್ಸ್ ಕೋಡ್ ಕಣಗೆ ಇತ್ತು. ಪೂರ ತಗೊಂಡು ಹೋದ್ ಯಾರಂತ್ರಿ, ಸ್ವಲ್ಪ ಜನ ಅಲ್ಲ ಬಂದದ್ದು, ಇವರೇ ಮಂಗಗಳು ಬಂದದ್ದು. ಪೂರ ಒಮ್ಮಕ್ಕೆ ಮಾಡಿ ಹೋಯ್ದು. ಎಂತ ಹೇಳೋದು ನಾನು ಇದಕ್ಕೆ. ಮಸ್ತ್ ಕೋಡಿದಿತ್ತು. ಇನ್ನೊಂದು ಸರಿ ನಾವು ಕೊಯ್ದಿರೆ ಒಂದು ಸರಿ ಬೇಯಿಸುವಷ್ಟು ಆತಿದ್ದಿತ್ತು, ಆದ್ರೆ ಪೂರ ತಿನ್ಕೊಂಡು ಹೋದು. ಬಂದ್ರ ಮೇಲೆ ಬೆಚ್ಚತ್ವಾ ಇಲ್ಲ, ಬೆಚ್ಚು ಜನವೇ ಅಲ್ಲ ಇವರು. ಒಮ್ಮಕ್ಕೆ ಮಾಡಿ ಹೋಯ್ರ. ನಮ್ಮ ಸೌತೆಕಾಯಿ ಎಲ್ಲ ಅಷ್ಟೊತ್ತಿಗೆ ಕಟ್ ಮಾಡಿ ಆಯ್ತು, ಇಲ್ಲಾಂದರೆ ಲಾಯ್ಕ್ ಆತಿತ್ತು. ಇವರೇ ಪೂರ ಕಟ್ ಮಾಡ್ತಿದ್ದೀರು, ನಮ್ಮ ಕೆಲಸ ಹಂಚು ಉಳಿತಿದ್ದಿತ್ತು. ಮಸ್ತ್ ಇದ್ದಿತ್ತೆ ಈ ಕಣಿ. ಈ ಥರ ಹಸ್ರು ಕೋಡೆಲ್ಲ ಸುಮಾರು ಇದ್ದಿತ್ತು. ನೆಕ್ಸ್ಟ್ ಕೊಯ್ಯೋಕೆ ಸುಮಾರು ಬತ್ತಿದ್ದಿತ್ತು. ಒಂದು ಚೂರು ಬೆತ್ತಿ ತಿಂದದ್ದೇ, ಎಂತ ಮಾಡೋಕತ್ ನಾವು ಮನೆಗಿರಲು. ಹೌದೇ ಒಟ್ಟುಳಿ ಪೂರ ತಿನ್ಕೋದು. ಇವತ್ತು ಕಣಿ ನಂಗೆ ಇಷ್ಟಪ್ಪ ಅವಡಿ ಕೊಟ್ಟು ಸಿಕ್ಕಿತ್ತು. ಮತ್ತು ನಾವು ಕುಂಬಳಕಾಯಿ ಬೀಜ ಹಾಕಿತ್ತಾಯ್ತಾ, ಎಲ್ಲ ಮಿಡಿ ಹೋಯ್ತಿದ್ದು. ಇಲ್ಲಿ ಕಾಣಿ, ಇದು ದೊಡ್ಡ ಕುಂಬಳ ಹಾಕೋದು, ಇನ್ನೊಂದು ಸಣ್ಣ ಕುಂಬಳ ಅತ್ತ, ಅದು ಆಚೆಗಿತ್ತು. ನಾನು ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ವೀಡಿಯೋ ಮಾಡ್ತಿಕ್ಕ. ಇಲ್ಲಿ ಎಷ್ಟು ದೊಡ್ಡದಾಯ್ತು ಕಣಿ ಕುಂಬಳಕಾಯಿ, ದೊಡ್ಡ ಕುಂಬಳಕಾಯಿ ಹಾಕೋದು. ಮತ್ತು ಇಲ್ಲಿ ಆಚೆಗೆ ಇನ್ನೊಂದು ಎರಡಿತ್ತು. ಸುಮಾರು ಕುಂಬಳ ಆಯ್ತು, ಎಲ್ಲ ಹಮ್ಕೊಂಡು ಹೋಯ್ದು. ಇದನ್ನ ಮಂಗಗಳು ಕಾಣಲಿ ಏನು. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಣ್ಣಿನಲ್ಲಿ ಕನಸಿದೆ.